ನಮಸ್ಕಾರ ರೀ. ವೆಲ್ಕಮ್ ಬ್ಯಾಕ್ ಟು ಸುವಿಹ ಕನ್ನಡ. ನಾನು ನಿಮ್ಮ ಪ್ರೀತಿಯ ತಾರಾ ಮಾನ್ವಿ. ಈ ಒಂದು ಪ್ರೋಮೋ ನೋಡಿದ್ರು ಬಿಗ್ ಬಾಸ್ ಅವರು ಬಿಟ್ಟಿರೋದು ಬೆಳಿಗ್ಗೆ. ಆ ಒಂದು ಪ್ರೋಮೋದಲ್ಲಿ ಸಂಗೀತ ಅವರು ತುಂಬಾನೇ ಹತ್ತಿದ್ದಾರೆ. ಯಾಕಂತಂದ್ರೆ ಮೈಕಲ್ ಅವರು ಆ ಪರಿ ತಿರುಗಿ ಬಿದ್ದಿದ್ದಾರೆ. ಆಮೇಲೆ ಇವರು ಕೀಳುಮಟ್ಟದ ಬಿಹೇವಿಯರ್ ಇದೆ ಇವ್ರ ಹತ್ರ, ಈ ಥರ ಆ ಥರ ತುಂಬ ನೆಗೆಟಿವಿಟಿ ಇವರು ಅಂತೆಲ್ಲ ಬೈದಿದ್ದಾರಲ್ವ. ಈ ಒಂದು ಎಲ್ಲ ಬೈಗಳನ್ನು ತಗೊಳಕ್ ಆಗ್ತಿಲ್ಲ ಸಂಗೀತ ಅವ್ರಿಗಂತಾನೆ ಹೇಳ್ಬೋದು. ಅದಕ್ಕೆ ಅವ್ರು ಹೇಳಿದ್ದಾರೆ ಹಿಂಗೆಲ್ಲ ಬೈಯಕ್ಕೆ ನಿಮ್ಗೆ ಅಧಿಕಾರ ಇಲ್ಲ ಅಂತ ಹೇಳಿದಾರ. ಆದರೂ ಕೂಡ ಮೈಕಲ್ ಅವರು ನಿಂದು ಎಲ್ಲ ಎಲ್ರಿಗೂ ಮುಂದೆ ಗೊತ್ತಾಗ್ಬೇಕು, ನೀನು ಎಷ್ಟು ಕೀಳುಮಟ್ಟದ ಬಿಹೇವಿಯರ್ ಐತೆ ನಿನ್ಗೆ ಅದು ಎಲ್ರಿಗೂ ಗೊತ್ತು ಮಾಡ್ಬೇಕು ನಾನು ಅಂತ ಹೇಳಿ ಎಲ್ರ ಮುಂದೆ ಹೇಳಕತ್ತಾರಲ್ವ. ಈ ಒಂದೆಲ್ಲ ಮಾತುಗಳಿಂದ ಆಮೇಲೆ ನನಗೆ ಮಾತಾಡೋ ರೈಟ್ಸ್ ಇದೆ, ನನಗೆ ಫ್ರೀಡಮ್ ಇದೆ ಮಾತಾಡೋದಕ್ಕೆ ಅಂತ ಹೇಳಿ ಕೂಡ ಈ ಪರಿ ಮಾತಾಡಿದಾರಲ್ವ. ಒಬ್ಬರನ್ನ ಅಳಿಸೇ ಬಿಟ್ಟಿದ್ದಾರಲ್ಲಿ. ಸಂಗೀತ ಅವರು ಆ ಪರಿ ಅಳಕತ್ತಿದ್ದಾರೆ ಪ್ರೋಮೋದಲ್ಲಿ, ನೀವೆಲ್ಲರೂ ನೋಡಿದ್ರ. ಆ ಒಂದು ಪ್ರೋಮೋಗೆ ಅದೆಷ್ಟೋ ಕಮೆಂಟ್ಗಳು ಬಂದಿದ್ದಾವ. ಆಮೇಲೆ ಮೈಕಲ್ ಅವ್ರಿಗೂ ಕೂಡ ತುಂಬ ಜನ ಬೈದಿದ್ದಾರೆ ಅಂತಲೇ ಹೇಳ್ಬೋದು. ಆ ಎಲ್ಲ ಕಮೆಂಟ್ಸ್ಗಳಲ್ಲಿ ನಾನು ಇಂಪಾರ್ಟೆಂಟ್ ಆಗಿರೋವೆಲ್ಲನ ನಾನು ನಿಮ್ಮ ಮುಂದೆ ತಂದಿದ್ದೀನಿ, ನಿಮ್ಮ ಮುಂದೆ ಓದ್ತಾ ಹೋಗ್ತೀನಿ ಬನ್ನಿ. ಅಗ್ನಿ ಪರೀಕ್ಷೆಯನ್ನು ಗೆದ್ದು ಬಾ. ಆ ಸೀತೆಗೆ ಅಗ್ನಿ ಪರೀಕ್ಷೆ ತಪ್ಪಲಿಲ್ಲ. ನಿನ್ನ ವ್ಯಕ್ತಿತ್ವ ನಿನ್ನನ್ನು ಗೆಲ್ಲಿಸ್ತದ, ನಾವು ಕೂಡ ಗೆಲ್ಲಿಸ್ತೀವಿ ಅಂತ ಹೇಳಿ ಕಮೆಂಟಲ್ಲಿ ಹೇಳಿದಾರ. ಸಂಗೀತ ಅವರು ಹೆಂಗಂತ ಹೇಳಿ ಎಲ್ರಿಗೂ ಗೊತ್ತೇ ಅದ. ಅದಕ್ಕೆ ಅವ್ರು ಯಾರೋ ಹೇಳಿದ್ರು ಅಂತ ಹೇಳಿ ನೀವ್ಯಾಕೆ ಬೇಜಾರಾಗ್ತೀರಾ. ಆಮೇಲೆ ಸೀತಾ ಮಾತೆಗೆ ಅಗ್ನಿ ಪರೀಕ್ಷೆ ತಪ್ಪಲಿಲ್ಲ. ಅವರು ಎಷ್ಟು ನಿಯತ್ತಾಗಿದ್ರು, ಎಷ್ಟು ಕರೆಕ್ಟ್ ಆಗಿದ್ರು ಅಂದರೂ ಕೂಡ ಅವ್ರಿಗೆ ಎಷ್ಟೆಲ್ಲ ಕಷ್ಟಗಳು ಬಂದಿದ್ವು, ಹೌದಲ್ಲ. ಅದೇ ಥರ ಇಲ್ಲಿ ಸಂಗೀತ ಅವರು ಕೂಡ ಎಷ್ಟೇ ಕರೆಕ್ಟಾಗಿ ಆಡ್ತಿದ್ರು, ಎಷ್ಟೇ ಕರೆಕ್ಟಾಗಿ ಮಾತಾಡ್ತಿದ್ರು ಕೂಡ ಅವ್ರಿಗೆ ಈ ಥರ ಅನ್ಸ್ಕೊಳ್ಳೋದಾಗ್ಲಿ ಇದೆಲ್ಲ ಬೇಕಾಗಿಲ್ಲ ಅಂತಲೇ ಹೇಳ್ಬೋದು. ಆದರೆ ನೀನು ಹಂಚ್ಕೋಬೇಡ, ಹಂಗೆ ಚೆನ್ನಾಗಿ ಆಡು, ಭಯ ಪಡಬೇಡ, ನಿನ್ನ ವ್ಯಕ್ತಿತ್ವವೇ ನಿನ್ನನ್ನು ಗೆಲ್ಲಿಸ್ತದ ಅಂತೇಳಿ ಹೇಳಿದ್ದಾರೆ. ಹೌದು, ಈ ಬಿಗ್ ಬಾಸ್ ಮನೆಯಾಗ ಅವ್ರವ್ರ ವ್ಯಕ್ತಿತ್ವನೇ ಅವರನ್ನು ಗೆಲ್ಲಿಸ್ತದಂತಲೇ ಹೇಳ್ಬೋದು. ಯಾಕಂತಂದರೆ ಸುಮ್ಮನೆ ಹೋಗಿ ಆಡಕತ್ತಾರ, ಹಂಗಿದ್ದಾರೆ ಹಿಂಗಿದ್ದಾರೆ ಅಂತಂದರೆ ಗೆಲ್ಲಕ್ಕಾಗಂಗಿಲ್ಲ. ಅವ್ರ ವ್ಯಕ್ತಿತ್ವ ಗೆದ್ದು ಬಿಟ್ರೆ ಸಾಕಲ್ಲ, ಇನ್ನೇನು ಬೇಕು. ಇಲ್ಲಿ ಸಂಗೀತ ಅವರ ವ್ಯಕ್ತಿತ್ವ ಎಲ್ಲರ ಮನಸ್ಸನ್ನ ಗೆದ್ದದಂತಲೇ ಹೇಳ್ಬೋದು. ಇನ್ನು ನೆಕ್ಸ್ಟ್ ಕಮೆಂಟ್ ಹೋಗೋಣ. ನೀನೇ ದೊಡ್ಡ ನೆಗೆಟಿವ್, ಅದರಲ್ಲೂ ಸಂಗೀತ ಅವ್ರಿಗೆ ನೆಗೆಟಿವ್ ಅಂತ ಹೇಳ್ತೀಯ, ಮೋಸಗಾರ ಅಂತ ಹೇಳಿ ಕಮೆಂಟಲ್ಲಿ ಹೇಳಿದ್ದಾರೆ. ಮೈಕಲ್ ಅವ್ರ ಬಿಹೇವಿಯರ್ ಕೂಡ ಎಷ್ಟೋ ಜನಕ್ಕೆ ಇಷ್ಟ ಆಗವಲ್ತು ಇವಾಗ ಅಂತಲೇ ಹೇಳ್ಬೋದು. ಯಾಕಂತಂದರೆ ಈಗ ಸಂಗೀತ ಅವ್ರ ಆಟ ಅವ್ರು ಆಡಕತ್ತಾರಲ್ವ, ಹಿಂಗೆ ಇವ್ರ ಆಟ ಇವ್ರು ಆಡಕತ್ತಾರ. ಆದ್ರೆ ಅದನ್ನು ಬಿಟ್ಬಿಟ್ಟು ಎಲ್ರ ಮುಂದೆ ಈ ಥರ ಮಾತಾಡೋದು, ಈ ಥರ ಎಲ್ಲ ಮಾಡ್ತಿರೋದು ಸರಿ ಇಲ್ಲ, ಮೋಸಗಾರ ನೀನು ಅಂತ ಹೇಳಿ ಕಮೆಂಟಲ್ಲಿ ಹೇಳಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಹೋಗೋಣ. ನಿನಗೆ ಕೊಟ್ಟಿದ್ದು ಸಾಕಾಗಿಲ್ಲ ಅಂತಂದರೆ ನೀನು ಕೇಳಬೇಕಿತ್ತು, ಡೆಬಿಟ್ ಮಾಡಿ ಮಾತಾಡಬೇಕಾಗಿತ್ತು. ಅದನ್ನು ಬಿಟ್ಟು ಹಿಂಗೆ ಎಲ್ರ ಮುಂದೆ ಮಾತಾಡೋದು ಎಷ್ಟು ಸರಿ ಅಂತ ಹೇಳಿ ಕಮೆಂಟಲ್ಲಿ ಹೇಳಿದ್ದಾರೆ. ಈ ಬಿಗ್ ಬಾಸ್ ಮನೆಯಾಗ ಎಲ್ಲರೂ ಕೂಡ ಹಾಗೆ ಇದ್ದಾರೆ. ಯಾಕಂದ್ರೆ ಅವ್ರಿಗೆ ಎಷ್ಟು ಬೇಕಪ್ಪ ಅಂತಂದರೆ ಅವ್ರವ್ರು ಕೇಳಿದಾರೆ. ಈ ಒಂದು ಪ್ರೋಮೋ ನೋಡಿದ್ರ ನೀವು, ಅಲ್ಲಿ ಯಾರು ಕೂಡ ಮಾತಾಡಿಲ್ಲ, ಏನು ಕೂಡ ಮಾತಾಡಿಲ್ಲ. ಆದರೆ ಮೈಕಲ್ ಅವರು ನನಗೆ ಜಗ್ಗಿ ದುಡ್ಡು ಬೇಕು ಅನ್ನೋ ಥರ ಒಂದು ಬಿಹೇವ್ ಇದೆ ಅಲ್ವಾ ಅವ್ರದ್ದು, ಇಷ್ಟ ಆಗವಲ್ತು ಜನಕ್ಕಂತಲೇ ಹೇಳ್ಬೋದು. ಆಮೇಲೆ ಜನ ಏನು ಹೇಳಿದಾರಪ್ಪ ಅಂತಂದರೆ ನಿಮ್ಗೆ ಎಷ್ಟು ಬೇಕಾಗಿತ್ತೋ ಅಷ್ಟನ್ನು ನನಗೆ ಕೊಡ್ರಿ ಅಂತ ಹೇಳಿ ನೀವು ವಾದ ಮಾಡಬೇಕಾಗಿತ್ತು. ಅದನ್ನು ಬಿಟ್ಟು ಈಗ ಇಷ್ಟು ಜನ ಕುಂತಿದಾಗ ಬಂದ್ಬಿಟ್ಟು ಆ ಥರ ಎಲ್ಲ ಮಾತಾಡೋದು ಎಷ್ಟು ಸರಿ ನೀವು ಮಾಡ್ತಿರೋದಂತೇಳಿ ಕಮೆಂಟಲ್ಲಿ ಹೇಳಿದ್ದಾರೆ. ಇದರಿಂದ ಸಂಗೀತ ಅವರಿಗೆ ಫುಲ್ ಬೇಜಾರಾಗಿದೆ ಅಂತಲೇ ಹೇಳ್ಬೋದು. ಬೇಜಾರಾಗಿ ಪಾಪ ತುಂಬ ಅಳಕತ್ತಾರ. ಈಗ ಆ ಬಿಗ್ ಬಾಸ್ ಮನೆಗೂ ಕೂಡ ಅವ್ರ ಜೊತೆ ಯಾರೂ ಇಲ್ಲ ಅಂತಲೇ ಹೇಳ್ಬೋದು. ಒಂಟಿಯಾಗಿ ಬಿಟ್ಟಿದ್ದಾರೆ, ಒಂಟಿಯಾಗಿ ಅಳಕತ್ತಾರ. ಒಬ್ಬರು ಕೂಡ ಬಂದು ಸಮಾಧಾನ ಮಾಡಿಲ್ಲ, ಏನಿಲ್ಲ. ಪ್ರೋಮೋದಾಗ ಅದು ಕಾಣಿಸೇ ಇಲ್ಲ. ಇನ್ನು ವಿಡಿಯೋದಾಗ ಅಂದರೆ ಎಪಿಸೋಡಾಗ ನೋಡಿದ್ರೆ ಗೊತ್ತಾಗ್ತದೆ ಯಾರು ಬಂದಿದ್ದಾರೆ ಯಾರಿಲ್ಲ ಅಂತ ಹೇಳಿ. ಬಟ್ ಆದಷ್ಟು ಈ ಬಿಗ್ ಬಾಸ್ ಮನೆಯಾಗ ಸಂಗೀತ ಅವ್ರನ್ನ ಬೇರೆನೇ ಮಾಡಕತ್ತಾರ ಅಂತ ಹೇಳಿ ಕಾಣಿಸಕತ್ತದ. ಇನ್ನು ನೆಕ್ಸ್ಟ್ ಕಮೆಂಟ್ ಹೋಗೋಣ. ಬಿಗ್ ಬಾಸ್ ಸುಮ್ಮನೆ ಅವ್ರಿಗೆ ಮಾಲೀಕ ಕೊಟ್ಟಿಲ್ಲ, ಅವ್ರ ಹತ್ರ ಆ ಥರ ಸ್ಮಾರ್ಟ್ನೆಸ್ ಇದೆ, ಅವ್ರ ಹತ್ರ ಆ ಥರ ಕೆಪಾಸಿಟಿ ಇದೆ, ಅದಕ್ಕೆ ಅವರಿಗೆ ಮಾಲೀಕ ಕೊಟ್ಟಿದ್ದಾರ. ಅವಳು ಅದನ್ನ ಪ್ರೂವ್ ಮಾಡ್ಕೊಳ್ಳಕತ್ತು ಬಿಟ್ಟಿದ್ದಾರ. ಇದರಿಂದ ನಿಮ್ಗೇನಾಯ್ತು ಅಂತ ಹೇಳಿ ಕಮೆಂಟಲ್ಲಿ ಹೇಳಿದ್ದಾರೆ. ಹೌದು, ಬಿಗ್ ಬಾಸ್ ಅವರು ಕೊಡಬೇಕಾಗಿದ್ರೆ ಯಾರಿಗೂ ಕೂಡ ಮಾಲೀಕ ಕೊಡಬೇಕಾಗಿತ್ತಲ್ವ. ಇಲ್ಲಿ ಸಂಗೀತ ಅವ್ರಿಗೆ ಯಾಕೆ ಮಾಲೀಕರು ಅಂತ ಹೇಳಿ ಕೊಟ್ಟಿದ್ದಾರ. ಅವರು ಚೆನ್ನಾಗಿ ಆಡಕತ್ತಿದ್ದಾರೆ, ಅವರು ಒಂದು ಕರೆಕ್ಟಾಗಿ ಥಿಂಕ್ ಮಾಡ್ತಾರ. ಅವ್ರಿಗೆ ಆಟ ಅಂತ ಹೇಳಿ ಬಂದಾಗ ಕೂಡ ಯಾರಿಗೂ ಮೋಸ ಮಾಡೋದಂತೂ ನಾವು ನೋಡಿಲ್ಲ. ಅದಕ್ಕೆ ಅವರು ಮಾಲೀಕರು ಕೊಟ್ಟಿದ್ದಾರೆ ಅವ್ರಿಗೆ ಅಂತ ಹೇಳಿ ನಮ್ಗೆಲ್ರಿಗೂ ಕಾಣಕತ್ತದ. ಆದರೆ ಇಲ್ಲಿ ಮೈಕಲ್ ಅವ್ರು ನೋಡಿದರೆ ಈ ಥರ ಆಟ ಆಡ್ತಿರೋದು ಯಾಕೋ ಸರಿ ಕಾಣಿಸ್ತಿಲ್ಲ. ಯಾಕಂತಂದರೆ ಅವ್ರಿಗೆ ಮನ್ಸಿಗೆ ಬಂದಾಗ ಅವ್ರಿಗೆ ಇಷ್ಟ ಆದಾಗ ಹೋಗ್ಬಿಟ್ಟು ಹೊಗಳೋದು, ಮಾತಾಡೋದು, ನಕ್ಕಂತ ಇರೋದು ಮಾಡ್ತಾರೆ. ಆಮೇಲೆ ಅವ್ರಿಗೆ ಏನು ಇಷ್ಟ ಆಗಲ್ವೋ ಅವಾಗ ಹೋಗ್ಬಿಟ್ಟು ಅವ್ರನ್ನ ನೆಗೆಟಿವ್ ಆಗಿ ತೋರಿಸೋದು ಅಷ್ಟು ಸರಿ ಕಾಣಿಸ್ತಿಲ್ಲ. ಯಾಕಂತಂದರೆ ಪದೇ ಪದೇ ನೆಗೆಟಿವ್ 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 ಅಂತ ಹೇಳಿದರೆ ಯಾರಿಗೆ ಬೇಜಾರಾಗಂಗಿಲ್ಲ ಹೇಳ್ರಿ. ಅದಕ್ಕೆ ಸಂಗೀತ ಅವ್ರಿಗೂ ತುಂಬ ಬೇಜಾರಾಗ್ಬಿಟ್ಟದ, ಹೋಗಿ ಅಳ್ಕಂತ ಕುಂತಿದ್ದಾರ. ಪಾಪ ಅನಿಸ್ತಿದೆ ಪ್ರೋಮೋ ನೋಡೋದಕ್ಕೆ. ಮತ್ತೆ ನಿಮ್ಗೆ ಏನು ಅನ್ಸಿತ್ತು ಅಂತ ಹೇಳಿ ಕಮೆಂಟ್ನಾಗ ತಿಳಿಸ್ರಿ. ಮೈಕಲ್ ಬರ್ತಾ ಬರ್ತಾ ಓವರ್ ಆಗಿ ಆಡ್ತಾ ಇದ್ದಾರೆ, ಹಿಂಗೆ ಹಾಡಿದ್ರೆ ಆಚೆ ಹಾಕ್ತಾರೆ. ಸ್ವಲ್ಪ ಜಾಸ್ತಿನೇ ಆಯ್ತು ಮೈಕಲ್ ಅವ್ರದ್ದು
ಅಂಥೇಳಿ ಕಮೆಂಟಲ್ಲಿ ಹೇಳಿದಾರ. ಈ ಒಂದು ನಾವು ಪ್ರೋಮೋ ನೋಡಿದರೆ ನಮ್ಗೆಲ್ರಿಗೂ ಕಾಣಿಸಕತ್ತದ, ಎಲ್ರಿಗೂ ಕೂಡ ಯಾರು ಏನು ಅಂದಿಲ್ಲ, ಅಂದರೆ ನಮಗೆ ಜಾಸ್ತಿ ಬಂದಿಲ್ಲ, ನಮಗೂ ಕೊಟ್ಟಿಲ್ಲ ಅಂಥೇಳಿ. ಆದರೆ ಮೈಕಲ್ ಅವರು ಅವಾಗ ನನಗೆ ಈ ಥರ ಬೇಕು, ನನಗೆ ಇಷ್ಟು ದುಡ್ಡು ಬೇಕಂತ ಹೇಳಿ ಕೇಳಿದ್ರಲ್ವ, ಆ ಒಂದು ಇದರಲ್ಲಿ ಸಂಗೀತ ಅವರು ಇಲ್ಲ ಅಷ್ಟು ಕೊಡೋಕ್ಕಾಗಂಗಿಲ್ಲ, ನನಗೆ 600 ಕೊಡೋಕ್ಕಾಗಲ್ಲ, ಕಮ್ಮಿ ಕೊಡ್ತೀನಿ ನಾನು ಅಂಥೇಳಿ ಹೇಳಿದಾರಲ್ವ. ಅಂದರೆ ನೀನು ಒಂದೇ ಆಟ ಆಡಿದೆ, ಅದಕ್ಕೆ ನಾನು ಇಷ್ಟ ಕೊಡ್ತೀನಿ ಅಂತ ಹೇಳಿ ಅವ್ರು ಹೇಳಿದಾರ. ಆದರೆ ಇಲ್ಲಿ ಇವರು ಅಲ್ಲಿ ಓಕೆ ಅಂತ ಹೇಳಿಬಿಟ್ಟು ಇಲ್ಲಿ ಬಂದು ಈ ಥರ ಮಾತಾಡ್ತಿರೋದು ಸರಿ ಕಾಣಿಸ್ತಿಲ್ಲ, ಹೌದಲ್ಲ? ಮತ್ತು ನಾನು ನೆಕ್ಸ್ಟ್ ಕಮೆಂಟ್ಗೆ ಹೋಗೋಣ. ಮೈಕಲ್ ಸಂಗೀತ ಅವ್ರ ಟೀಮಲ್ಲೇ ಇದ್ದು ಅವ್ರಿಗೆ ರೆಸ್ಪೆಕ್ಟ್ ಕೊಡದೆ ಈ ಥರ ಮಾತಾಡ್ತಿದ್ದೀರಲ್ಲ, ಇದು ಎಷ್ಟು ಸರಿ? ನಂಬಿಕೆ ದ್ರೋಹಿ ನೀವು ಅಂತ ಹೇಳಿ ಕಮೆಂಟಲ್ಲಿ ಹೇಳಿದಾರ. ಈ ಒಂದು ಇದರಿಂದ ನಮ್ಗೆ ಏನು ಗೊತ್ತಾಗಕತ್ತದಪ್ಪ ಅಂದರೆ, ಹೌದು ಅವಾಗ ಹೋಗ್ಬಿಟ್ಟು ಓಕೆ ಅಂತ ಹೇಳಿ ಒಪ್ಕೊಂಡು ಮಾತಾಡಿ ಎಲ್ಲ ಡೀಲ್ ಮಾಡ್ಕೊಂಡು ಬಂದು ಇವಾಗ ಅದನ್ನೇ ಮನ್ಸಾಗಿ ಇಟ್ಕೊಂಡು ಬಂದುಬಿಟ್ಟು ಈ ಥರ ಮಾತಾಡೋದು ಸರಿ ಕಾಣಿಸ್ತಿಲ್ಲ. ಯಾಕಂತಂದ್ರೆ ಅವ್ರಿಗೆ ದುಡ್ಡು ಬೇಕಾ, ನನಗೆ ಇಷ್ಟೇ ಬೇಕು, ಅಷ್ಟು ಕೊಟ್ಟರೆ ತೊಗೊತೀನಿ ನಾನು, ಇಲ್ಲಾಂದರೆ ಇಲ್ಲ ಅಂತ ಹೇಳಿ ಹೇಳಬೇಕಾಗಿತ್ತು. ಅವರು ನಿನ್ನೆ ಹೇಳಿದರು ನಾನು ಆಟ ಆಡಂಗಿಲ್ಲ ಆಯ್ತು ಅಂತೇಳಿ. ಆಮೇಲೆ ಸಂಗೀತ ಅವರು ಮಾತಾಡಿದ್ರಲ್ವ, ಈಗ ವಾದ ವಿವಾದ ಮಾಡಲೇಬೇಕಾಗುತ್ತಾ? ಈಗ ಅಷ್ಟು ಬೇಕಂತಂದರೆ ಒಬ್ಬರು ಮಾಲೀಕರು ಅಷ್ಟು ದುಡ್ಡು ಕೊಡೋಕ್ಕೆ ಎಲ್ಲ ಆಗುತ್ತಾ? ಈಗ ಎಷ್ಟು ವರ್ಕ್ ಮಾಡಿದ್ದಾರೆ ಇವರು, ಅಷ್ಟೇ ಕೊಡೋಕ್ಕೆ ಸಾಧ್ಯ ಆಗುತ್ತಲ್ಲ, ಅಷ್ಟೇ ಕೊಟ್ಟಿದ್ದಾರೆ ಅವರು. ಆಮೇಲೆ ಇಷ್ಟು ಕೊಡೋಕ್ಕಾಗುತ್ತಾ ನನಗೆ? ಆಮೇಲೆ ನನ್ನ ಹತ್ರ ಏನು ಉಳಿಯಂಗಿಲ್ಲ, ಕಮ್ಮಿ ಇದಾವ, ನಾನು ಈಗ ನಿಮ್ಮನ್ನು ತೊಗೊಂಡಿದ್ದೀನೋ ಅದು ಹಾಕಿಬಿಟ್ಟು ಬಂಡವಾಳ ಹಾಕಿ ಅದೆಲ್ಲ ನನಗೆ ಈಗ ವಾಪಸ್ ಬರಲೇಬೇಕಂತ ಹೇಳಿ ಅವರು ಆಟ ಆಡಕತ್ತಾರ. ಅದು ಕರೆಕ್ಟಾಗಿಯೇ ಇದೆ. ಈಗ ಅದೇ ಟೀಮಲ್ಲಿ ಇದ್ಕೊಂಡು ಈ ಥರ ಮಾಡ್ತಿರೋದು ಸರಿ ಕಾಣಿಸಿಲ್ಲ ಅಂತ ಹೇಳಕತ್ತಾರ ಕಮೆಂಟಲ್ಲಿ. ಇನ್ನು ನೆಕ್ಸ್ಟ್ ಕಮೆಂಟ್ಗೆ ಹೋಗೋಣ. ಎಲ್ಲರೂ ಸಿಕ್ಕಿದ್ದಾಳೆ ಅಂತ ಹೇಳಿ ಎಷ್ಟು ಟಾರ್ಗೆಟ್ ಮಾಡಕತ್ತಿದ್ದೀರ, ಪಾಪ ಅವ್ರು ಒಬ್ಬರೇ ಆಗಿದ್ದಾರಲ್ಲಿ ಅಂತ ಹೇಳಿ ಕಮೆಂಟಲ್ಲಿ ಹೇಳಿದಾರ. ಸಂಗೀತ ಅವರು ಒಬ್ಬರೇ ಆಗಿರೋದು ನಾನು ಅವಾಗಲೇ ಹೇಳಿದ್ದೆ ನಿಮಗೆ, ಪ್ರೋಮೋದಾಗ ಅಳ್ಕಂತ ಕುಂತಾರ, ಅವ್ರನ್ನ ರಂಸಕ್ಕಾಗಲಿ ಸಮಾಧಾನ ಮಾಡೋದಕ್ಕಾಗಲಿ ಒಬ್ಬರು ಕೂಡ ಬಂದೇ ಇಲ್ಲ, ಪಾಪ ಅಳ್ಕಂತ ಕುಂತು ಬಿಟ್ಟಿದ್ದಾರ ಅವ್ರ ಪಾಡಿಗೆ ಅವರು. ಬಟ್ ಇಲ್ಲಿ ಎಲ್ಲರೂ ಬರಬೇಕಾಗಿತ್ತು, ಬಟ್ ಬರ್ತಿಲ್ಲ. ಅದಕ್ಕೆ ಕಮೆಂಟಲ್ಲಿ ಏನು ಹಾಕಿದಾರಪ್ಪ ಅಂತಂದರೆ, ಅವರೊಬ್ಬರೇ ಸಿಕ್ಕಿದಾರ ಅಂತ ಹೇಳಿ ಪಾಪ ಅಷ್ಟೊಂದು ಟಾರ್ಗೆಟ್ ಮಾಡಕತ್ತಿಬಿಟ್ಟಿದ್ದೀರ ನೀವೆಲ್ಲರೂ ಸೇರ್ಕೊಂಡು ಅಂತ ಹೇಳಿ ಕಮೆಂಟಲ್ಲಿ ಹೇಳಿದಾರ. ನೋಡೋಣ ಇದು ಹಿಂಗೆ ಟಾರ್ಗೆಟ್ ಮಾಡ್ತಾರೋ, ಸುದೀಪ್ ಸರ್ ಅವ್ರು ಬಂದ ಮೇಲೆ ಇದಕ್ಕೆ ಏನಾದರೂ ಪರಿಹಾರ ಆಗಿ ಏನನ್ನು ಹೇಳ್ತಾರೋ ನೋಡೋಣ. ಆಮೇಲೆ ಸುದೀಪ್ ಸರ್ ಅವ್ರ ಬಾಯಿಂದ ಬಂದ ಮೇಲೆ ಅಂದರೆ ಈ ಥರ ಮಾಡಕತ್ತೀರಿ ನೀವು ಅಂತ ಹೇಳಿ ಹೇಳಿದ ಮೇಲೆ ಆದರೂ ಕೂಡ ಬದಲಾಗ್ತಾರೋ ಮನೆಯವರು, ಏನು ಮಾಡ್ತಾರೋ ಹೆಂಗೆ ಮಾಡ್ತಾರೋ ನೋಡೋಣ. ಮತ್ತು ಸಂಗೀತ ಈ ಸಲ ಬಿಗ್ ಬಾಸ್ ವಿನ್ನರ್ ಅಂತ ಹೇಳಿ ಹೇಳಿದ್ದಾರೆ. ಯಾಕಂತಂದರೆ ಅವ್ರ ಆಟ ಕೂಡ ಅಷ್ಟೇ ಚೆನ್ನಾಗಿ ಆಡಕತ್ತಾರ, ಆಮೇಲೆ ಅಷ್ಟೇ ಸ್ಮಾರ್ಟ್ ಆಗಿ ಆಡಕತ್ತಿದಾರ, ಆಮೇಲೆ ಅವ್ರಿಗೆ ಅಷ್ಟು ಕೆಪಾಸಿಟಿ ಇದೆ ಅವ್ರಿಗೆ ಅಂತ ಹೇಳಿ ಕೂಡ ನಮ್ಗೆಲ್ರಿಗೂ ಕಾಣಿಸಕತ್ತದ. ಅದಕ್ಕೆ ಅವರೇ ವಿನ್ ಆಗಬಹುದು, ವಿನ್ನರ್ ಆಗ್ತಾರೆ ಅಂತ ಕೂಡ ಈ ಒಂದು ಕಮೆಂಟಲ್ಲಿ ಹೇಳಿದ್ದಾರೆ. ನೋಡೋಣ ಯಾರು ವಿನ್ನರ್ ಆಗ್ತಾರೆ ಅಂತ ಹೇಳಿ. ಬಟ್ ಬಹುಶಃ ಇಲ್ಲಿ ಜಾಸ್ತಿ ಯಾರಿಗೆ ಬರ್ತಿದೆ ಅಪ್ಪ ಅಂತಂದರೆ ವಿನ್ನರ್ ಆಗೋದು ಅಂತಂದರೆ ಸಂಗೀತ ಅವ್ರಿಗಂತಲೇ ಹೇಳ್ಬೋದು. ಯಾಕಂತಂದರೆ ಈಗ ಆ ಒಂದು ಬಿಗ್ ಬಾಸ್ ಮನೆಯಾಗ ನೇರ ನೋಡಿ ಮತ್ತು ಅಷ್ಟೇ ಧೈರ್ಯವಾಗಿ ಆಡೋದು, ಕೆಪಾಸಿಟಿ ಇರೋದು ಎಲ್ರಿಗೂ ಕೂಡ ಇದೆ, ಇಲ್ಲ ಅಂತ ಹೇಳ್ತಿಲ್ಲ. ಆದರೆ ಈಗ ಈ ಬಿಗ್ ಬಾಸ್ ಮನೆಯಾಗ ಪ್ರತಿ ಸಲ ಕೂಡ ಗಂಡು ಮಕ್ಕಳಿಗೆ ಗೆಲ್ಕೊತ ಬಂದಿದ್ದಾರಲ್ವ, ಈ ಸಲ ಆದರೂ ಹೆಣ್ಮಗಳು ಗೆಲ್ಲಬೇಕು ಅನ್ನೋದು ಎಲ್ರಿಗೂ ಇರ್ತದ, ಐತೇನೆ ಅಂತಲೇ ಹೇಳ್ಬೋದು. ಆದರೆ ಇಲ್ಲಿ ಐತೆ ಅನ್ನೋಕ್ಕಿಂತ ಅವ್ರು ಆಗ್ತಾರ ಅನ್ನೋದು ಕೂಡ ಅಷ್ಟೇ ಆದ. ಯಾಕಂತಂದರೆ ಸುಮ್ಮನೆ ಈಗ ಹೆಣ್ಮಗಳು ಗೆಲ್ಲಬೇಕಪ್ಪ, ಇಷ್ಟು ಸಲ ಗಂಡು ಮಕ್ಕಳೇ ಗೆದ್ದಿದ್ದಾರ ಅಂತ ಹೇಳಿ ಅಂದ್ಕೊಂಡ್ರೆ ಅದು ಬೇರೆ. ಈಗ ಇವ್ರಿಗೆ ಅಷ್ಟೊಂದು ಕೆಪಾಸಿಟಿ ಇದೆ, ಅಷ್ಟೊಂದು ಸ್ಮಾರ್ಟಾಗಿ ಆಡಕತ್ತಾರ, ಎಲ್ಲವನ್ನು ಕರೆಕ್ಟಾಗಿ ನಿಭಾಯಿಸ್ಕೊತ ಹೋಗಕತ್ತಾರ ಅಂತಂದಮೇಲೆ ಅವ್ರಿಗೂ ಕೂಡ ಗೆಲ್ಲೋ ಅರ್ಹತೆ ಐತೆ ಅಂತ ಹೇಳಿ ಎಲ್ರಿಗೂ ಕಾಣಿಸಕತ್ತದ. ಅದಕ್ಕೆ ಅವ್ರು ವಿನ್ನರ್ ಅಂತ ಹೇಳಿ ಕಮೆಂಟಲ್ಲಿ ಹೇಳಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಹೋಗೋಣ. ಓನರ್ ಈಕ್ವಲ್ ಆಗಿ ಶೇರ್ ಮಾಡಿದರೆ ಅದನ್ನು ಬಿಸ್ನೆಸ್ ಅಂತಾರ. ಈ ಕೊಂಗಗಳಿಗೆಲ್ಲ ಹಳಕ್ಕೆ ಹೋಗ್ಬೇಡ್ರಿ, ಕಣ್ಣೀರು ಹಾಕಬೇಡ್ರಿ, ರಾಕೆಟ್ ಅಂತ ಹೇಳಿ ಸಂಗೀತ ಅವರಿಗೆ ಧೈರ್ಯ ತುಂಬಿದಾರ ಅಂತಾನೆ ಹೇಳ್ಬೋದು. ಈ ಒಂದು ಕಮೆಂಟಿಂದ ಏನಾದರೂ ಸಂಗೀತ ಅವ್ರು ನೋಡಿದರೆ ಖುಷಿ ಆಗ್ತಾರೆ ಅಂತಾನೆ ಹೇಳ್ಬೋದು. ಯಾಕಂತಂದರೆ ಈಗ ಯಾರಾದರೂ ಒಬ್ರು ಅರ್ಥ ಮಾಡ್ಕೊಂಡಿದ್ದಾರಲ್ಲಪ್ಪ ಅಂತ ಹೇಳಿ ಅವ್ರಿಗೂ ಅನಿಸುತ್ತೆ. ಇಲ್ಲಿ ಹೊರಗಡೆ ಸಾವಿರಾರು ಜನ ಸಂಗೀತ ಅವ್ರನ್ನ ಅರ್ಥ ಮಾಡ್ಕೊಂಡಿದ್ದಾರೆ. ಅರ್ಥ ಮಾಡಿಕೊಂಡು ಅವರು ಹೆಂಗೆ ಆಡಕತ್ತಿದ್ದಾರೆ, ಅವ್ರಿಗೆ ಕೆಪಾಸಿಟಿ ಎಷ್ಟಿದೆ, ಅವರು ಗೆಲ್ತಾರ ಅನ್ನೋದು ಎಲ್ರಿಗೂ ಕೂಡ ಗೊತ್ತಾಗಿದೆ ಅಲ್ವಾ ಹೊರಗಡೆ. ಈ ಒಂದು ಎಲ್ಲರ ಪ್ರೀತಿಯನ್ನು ನೋಡಿದರೆ ಸಂಗೀತ ಅವ್ರು ಅದೆಷ್ಟು ಕಣ್ಣೀರು ಹಾಕ್ತಾರೆ ಅಂತಲೇ ಹೇಳ್ಬೋದು. ಅಂದರೆ ಆನಂದ ಬಾಷ್ಪ ಅವ್ರ ಕಣ್ಣಲ್ಲಿ ಬರ್ಬೋದಂತಾನೆ ಹೇಳ್ಬೋದು. ಯಾಕಂತಂದರೆ ಅವ್ರಿಗೆ ಒಂದು ಫೀಲ್ ಅದ, ಏನಪ್ಪ ಅಂತಂದರೆ ನನ್ನ ಕಾಲೇಜಲ್ಲಿ ಇದ್ದಾಗೂ ಕೂಡ ನನಗೆ ಹಿಂಗೆ ಮಾಡ್ತಿದ್ರು ನಮ್ಮ ಫ್ರೆಂಡ್ಸು, ಇಲ್ಲಿ ಬಿಗ್ ಬಾಸ್ ಮನೆಗೆ ಬಂದ ಮೇಲೆ ಕೂಡ ಅದೇ ಥರ ಜನ ಸಿಕ್ಕಿದ್ದಾರೆ ನನಗೆ, ನನ್ನ ಅರ್ಥ ಮಾಡ್ಕೊಳ್ಳೋರು ಇಲ್ಲ, ಹಂಗೆ ಹಿಂಗೆ ಅಂತ ಹೇಳಿ ಅವ್ರು ಹತ್ತಿದ್ರಲ್ವ. ಈ ಒಂದು ಜನರ ಪ್ರೀತಿ ಹೊರಗಡೆ ಬಂದ ಮೇಲೆ ನೋಡಿದರೆ ಅವ್ರಿಗೆ ಎಷ್ಟು ಖುಷಿ ಆಗುತ್ತೋ ಅಂಥೇಳಿ ನನಗೆ ಅನ್ಸಕತ್ತದ. ಯಾಕಂತಂದರೆ ಈಗ ಅಷ್ಟೊಂದು ಹರ್ಟ್ ಆಗಿದ್ದವ್ರಿಗೆ ಈ ಥರ ಸಡನ್ನಾಗಿ ಇಷ್ಟು ಪ್ರೀತಿ ಸಿಕ್ಕಿದ್ರೆ ಅವ್ರು ಇದು ಬಿಗ್ ಬಾಸ್ಗೆ ಹೋದ್ಮೇಲೆ ಇಷ್ಟು ಪ್ರೀತಿ ಗಳಿಸಿದಾರಂತ ಅಲ್ಲ,
ಅವ್ರು ಮೊದಲೇ ಚಾರ್ಲಿ ಮೂವಿ ಮಾಡಿದಾಗ ಎಲ್ಲರೂ ಪ್ರೀತಿಯನ್ನು ಗಳಿಸಿದಾರ. ಆದ್ರೆ ಇಲ್ಲಿ ಆ್ಯಕ್ಟಿಂಗ್ ಮಾಡಿ ಪ್ರೀತಿ ಗಳಿಸೋದು ಬೇರೆ ಆಗುತ್ತಾ, ಅವ್ರ ವ್ಯಕ್ತಿತ್ವ ನೋಡಿಬಿಟ್ಟು ಎಲ್ಲರೂ ಪ್ರೀತಿಸೋದು ಬೇರೆ ಆಗುತ್ತಲ್ವ. ಸಂಗೀತ ಅವ್ರದ್ದು ವ್ಯಕ್ತಿತ್ವ ಎಲ್ರಿಗೂ ಇಷ್ಟ ಆಗಕತ್ತದ ಅಂತ ಹೇಳಿ ಎಲ್ರಿಗೂ ಕಾಣಕತ್ತದ. ಯಾಕಂತಂದ್ರೆ ಅಷ್ಟು ಚೆನ್ನಾಗಿ ಆಡಕತ್ತಿದಾರ. ಮೋಸ ಅಂತರೂ ಮಾಡಂಗೆ ಕಾಣವಲ್ರ ಅವರು. ಬೆನ್ನಿಗೆ ಚೂರಿ ಕೂಡ ಹಾಕ್ತಾ ಇಲ್ಲ ಸಂಗೀತ ಅವ್ರು. ಈ ಮಧ್ಯೆ ತುಂಬ ಚೆನ್ನಾಗಿ ಆಡಕತ್ಬಿಟ್ಟಿದ್ದಾರ. ಅಂದರೆ ಮೊದಲಿಂದನೂ ಹಾಕಂತ ಬಂದಾರಂತ ಹೇಳ್ತಿಲ್ಲ. ಹಿಂಗೆ ಚೆನ್ನಾಗಿ ಆಡಿದರೆ ಟ್ರೋಫಿ ಕೂಡ ಗೆದ್ರೆ ಗೆಲ್ಬೋದು ಸಂಗೀತ ಅವ್ರು ಅಂತಾನೆ ಹೇಳ್ಬೋದು. ಅಷ್ಟೊಂದು ಚೆನ್ನಾಗಿ ಆಡಕತ್ತಿದಾರ. ಮನಸ್ಸು ಕೂಡ ಚೆನ್ನಾಗಿ ಗೆದ್ದಿದ್ದಾರೆ ಜನರದ್ದು. ಯಪ್ಪ, ಯಾವ ಮನುಷ್ಯ ಪ್ರಾಫಿಟ್ನ ಶೇರ್ ಮಾಡ್ತಾರೆ. ಸಂಗೀತ ಅವ್ರು ಕರೆಕ್ಟಾಗೆ ಮಾಡಿದ್ದಾರೆ. ಅವ್ರ ಅಮೌಂಟ್ ಇಟ್ಕೊಂಡಿರೋದು ಕೂಡ ತಪ್ಪಲ್ಲ, ಕರೆಕ್ಟೇ ಮಾಡಿದ್ದಾರೆ ಅವ್ರು ಅಂತ ಹೇಳಿ ಕಮೆಂಟಲ್ಲಿ ಹೇಳಿದ್ದಾರೆ. ಹೌದು, ಈಗ ಪ್ರಾಪರ್ಟಿ ಏನಿರುತ್ತೋ ಅದನ್ನು ಎಲ್ರಿಗೂ ಕೂಡ ಕರೆಕ್ಟಾಗಿ ಶೇರ್ ಮಾಡೋಕ್ಕೆ ಹೆಂಗಾಗುತ್ತೆ? ಅವ್ರು ಬಂಡವಾಳ ಹಾಕಿದ್ದಾರೆ ಅಂತಂದಮೇಲೆ ಆ ಒಂದು ಬಂಡವಾಳ ಅವರಿಗೆ ಬರಬೇಕು. ಆಮೇಲೆ ಎಕ್ಸ್ಟ್ರಾ ಕೂಡ ಅವ್ರು ಬಯಸ್ತಾರೆ, ತಪ್ಪೇನಿಲ್ಲ ಅಂತಲೇ ಹೇಳ್ಬೋದು. ಅದಕ್ಕೆ ಅವರು ಚೆನ್ನಾಗಿ ಆಡಕತ್ತಿಬಿಟ್ಟಿದ್ದಾರೆ. ಅವ್ರು ಏನು ಅನಿಸ್ತದೋ ಅದನ್ನು ಮಾಡ್ತಾರೆ ಅವರು. ಆಮೇಲೆ ಅವರು ಓನರ್ ಆದಮೇಲೆ ಹಿಂಗೆ ಮಾಡಬೇಕಲ್ವಾ. ಇವರು ತೊಗೊಂಡಿರೋ ನಿರ್ಧಾರ ಕೂಡ ಕರೆಕ್ಟ್ ಆಗಿದೆ ಅಂತ ಹೇಳಿ ಕಮೆಂಟಲ್ಲಿ ಅವ್ರಿಗೆ ಸಪೋರ್ಟ್ ಮಾಡಿದ್ದಾರೆ. ಈ ಒಂದು ಕಮೆಂಟ್ಸ್ಗಳಿಂದ ನಿಮ್ಗೆ ಏನು ಅರ್ಥ ಆಯ್ತು ಅಂತ ಹೇಳಿ ಕಮೆಂಟ್ನಾಗ ತಿಳಿಸ್ರಿ. ಯಾಕಪ್ಪ ಅಂತಂದರೆ ಈಗ ಬಿಗ್ ಬಾಸ್ ಮನೆಗೆ ಇದ್ದಾರೆ ಅಂತಂದಮೇಲೆ ಅವ್ರನ್ನ ಸುಮ್ಮನೆ ಯಾರು ಕೂಡ ಇಷ್ಟಪಡಂಗಿಲ್ಲ. ಅವ್ರ ವ್ಯಕ್ತಿತ್ವ ಏನಿದೆನೋ, ಅವ್ರು ಹೆಂಗೆ ಆಡಕತ್ತಿದ್ದಾರೋ ಅದೆಲ್ಲವನ್ನ ತೂಗಿ ಹಾಕಿ ಜನ ಇಷ್ಟಪಡ್ತಾರೆ ಅಂತಲೇ ಹೇಳ್ಬೋದು. ಸಂಗೀತ ಅವ್ರಿಗೆ ಫಸ್ಟ್ ದಿನ ಬಂದಾಗ ಏನು ಪ್ರೀತಿ ಇತ್ತೋ ಅದೇ ಪ್ರೀತಿ ಹಿಂಗೆ ಕಂಟಿನ್ಯೂ ಆಗಕತ್ತದ ಅಂತಲೇ ಹೇಳ್ಬೋದು. ನಡಬೇಕ ಸ್ವಲ್ಪ ಆ ಕಡೆ ಈ ಕಡೆ ಆಯಿತು, ಅವರು ಜನರಿಗೆ ಇಷ್ಟ ಆಗಲಿಲ್ಲ ಅಂತಲೇ ಹೇಳ್ಬೋದು. ಬಟ್ ಅವರು ಸಾರಿ ಕೇಳಿಬಿಟ್ಟು ಮತ್ತೆ ಜನರ ಪ್ರೀತಿಯನ್ನ ಮನಸ್ಸನ್ನ ಗೆದ್ರು ಅಂತಾನೆ ಹೇಳ್ಬೋದು. ನೋಡೋಣ ಯಾವ ಥರ ಆಗುತ್ತೆ ಏನಾಗುತ್ತೆ ಅಂತ ಹೇಳಿ. ಇವೆಲ್ಲ ಕಮೆಂಟ್ಸ್ಗಳು ಜನರ ಕಮೆಂಟ್ ಆಗಿದ್ದು, ನಮ್ಮ ಕಮೆಂಟ್ ಅಲ್ಲ, ಪರ್ಸ್ನಲ್ ಆಗಿ ಅಲ್ಲ ಇದೆಲ್ಲ. ಬಟ್ ನೋಡೋಣ ಇನ್ನು ಯಾವ್ಯಾವ ಥರ ಆಡ್ತಾರೋ ಅಂತ ಹೇಳಿ ಈ ಬಿಗ್ ಬಾಸ್ ಮನೆಗೆ. ಮತ್ತು ಯಾರು ವಿನ್ ಆಗಬಹುದು ಈ ಬಿಗ್ ಬಾಸ್ ಮನೆಗೆ ಅಂತ ಹೇಳಿ ನಿಮ್ಗೆ ಅನ್ಸಕತ್ತದ ಅಂತ ಹೇಳಿ ಕಮೆಂಟ್ನಾಗ ತಿಳಿಸ್ರಿ. ಇದೇ ಥರ ಮತ್ತಷ್ಟು ವಿಡಿಯೋಸ್ಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.